Welcome to Charmadi Ghat Monsoon Bike Ride. ಚಾರ್ಮಡಿ ಘಾಟಿನ ಪ್ರಭಾವ ನೋಡಿ ಎಷ್ಟು ಸಾಕಾಗಿದೆ, ಸ್ವರ್ಗದಂತೆ ಕಾಣಿಸ್ತಿದೆ ನಿಮಗೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕರ್ನಾಟಕದ ಹುಡುಗ ಹರೀಶ್ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಉಲ್ಫಾಡರ್ ಫಿಟ್ ಓನೆಸ್ಗೆ ಸುಸ್ವಾಗತ. ಈಗ ನಾನು ಹಿಂದ್ಗಡೆ ನೀವು ನೋಡ್ಬೋದು ಇಲ್ಲಿ ಘಾಟ್ ಸೆಕ್ಷನ್ ಎಲ್ಲಿದೆ ಅಂತ. ಸೊ ನಾವೀಗ ಚಾರ್ಮಡಿ ಘಾಟಿಂದ ಈಗ ನಾವು ಬೆಂಗಳೂರಿಂದ ಧರ್ಮಸ್ಥಳ ಹೋಗ್ತಿದ್ದೀವಿ ವಯಾ ಚಾರ್ಮಡಿ ಘಾಟ್. ಸೊ ಇಫ್ ಯು ವಾಂಟ್ ಟು ಎಕ್ಸ್ಪ್ಲೋರ್ ಚಾರ್ಮಡಿ ಘಾಟ್ ಮಾನ್ಸೂನ್ ಬೈಕ್ ರೈಡ್ ದೆನ್ ಡೂ ರೈಡ್ ವಿತ್ ಮೀ ಅಂಡ್ ಪ್ಲೀಸ್ ಡೂ ಫಾಲೋ ಮೀ ಆನ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಚಾರ್ಮಡಿ ಘಾಟ್ ಚಾರ್ಮಡಿ ಘಾಟ್ ಚಾರ್ಮಡಿ ಘಾಟ್. ಯಾರ್ರೀ ಚಾರ್ಮಡಿ ಘಾಟ್ ಬರ್ತೀರಾ? ಬನ್ನಿ ಬನ್ನಿ ಬನ್ನಿ, ರಯ್ಯ ಹೋಗೋಣ. ಇದೀಗ ನೀವು ನೋಡುತ್ತಿದ್ದೀರಾ ಚಾರ್ಮಡಿ ಘಾಟ್ ವೆದರ್ ರಿಪೋರ್ಟ್. ಮೋಡ ಕವಿದ ವಾತಾವರಣ, ಸುತ್ತಲೂ ಹಸಿರಿಂದ ತುಂಬಿದೆ, ಮಳೆ ಬರೆಯುವ ಮುನ್ಸೂಚನೆ. ಹಾಗಾದರೆ ಚಾರ್ಮಡಿ ಘಾಟ್ ಹೋಗೋಣ. ಆ ಹೋಟ್ಲಲ್ಲಿ ನೀರು ದೋಸೆ ಸಖತ್ತಾಗಿ ಸಿಗುತ್ತೆ, ತಿಂತೀಯಾ? ನಾವು ಬರಬೇಕಾದ್ರೆ ಎಲ್ಲ ಇಲ್ಲಿ ತಿಂತೀವಿ, ಸಖತ್ತಾಗಿರುತ್ತೆ. ಒಂದೊಂದು ತಿಂತ ಬಿಸಿ ಬಿಸಿ ನೀರು ದೋಸೆ ಬೇಕಾ? ಮಳೆಯಲ್ಲಿ ಒಳ್ಳೆ ಬಿಸಿ ಬಿಸಿ ಕಾಫಿ ಕೊಡಿದ್ರೆ ಒಳ್ಳೆ ಮಳೆ ಅಲ್ಲ. ರೇರ್ ಸ್ಪೀಸಿಸ್ ಸ್ಪ್ಯಾರೋ ಗುಬ್ಬಚ್ಚಿಗಳು ಅಲ್ಲಿದ್ದೀವಿ. ಕೊಡಗೆಹಾರದಿಂದ ಹಿಂಗೆ ಸ್ಟ್ರೈಟ್ ಹೋದರೆ ನಾವು ಚಾರ್ಮಡಿ ಘಾಟ್ ಕಡೆ ಹೋಗ್ತೀವಿ. ನಿಮಗೆ ಈ ಕಡೆ ಹೋದರೆ ನಾವು ಈಗ ನಾವು ಬಿಸಿ ಬಿಸಿ ನೀರು ದೋಸೆ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ನಮ್ಮ ಬಾಡಿ ಸ್ವಲ್ಪ ಹೀಟ್ ಅಪ್ ಮಾಡಿಕೊಂಡು ನಮ್ಮ ಮುಂದಿನ ಪಯಣಕ್ಕೆ ಸಾಗಿಸ್ತಿದ್ದೀವಿ. ಆ್ಯಕ್ಚುಲಿ ಇಲ್ಲಿಂದ ಈಗ ಚಾರ್ಮಡಿ ಘಾಟ್ ಚೆಕ್ ಪೋಸ್ಟ್ ಸಿಗುತ್ತೆ. ಚೆಕ್ ಪೋಸ್ಟಿಂದ ಆ್ಯಕ್ಚುಲ್ ಘಾಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ರಿಯಲ್ ಚಾರ್ಮಡಿ ಘಾಟ್ನ ಮಜಾ ಮಾಡ್ಬೋದು ಫುಲ್. ಅಂದರೆ ಇಲ್ಲಿ ಸ್ವಲ್ಪ ನೀವು ನೋಡ್ಬೋದು ಕಮರ್ಷಿಯಲ್ ಥರ ಹೋಟೆಲ್ಸ್ ಎಲ್ಲ ಸಿಗುತ್ತೆ. ಮುಂದೆ ಹೋದರೆ ನಿಮಗೆ ಬರೀ ಘಾಟ್, ಬರೀ ಕಾಡು, ಇನ್ನೇನಿಲ್ಲ. ಇಲ್ಲಿ ತುಂಬ ರಶ್ಶು ಇದೆ ಚಾರ್ಮಡಿ ಘಾಟಲ್ಲಿ. ತುಂಬ ಜನ ಬೇರೆ ಕಡೆ ಹೋಗೋ ಧರ್ಮಸ್ಥಳ, ಕುಕ್ಕೆ ಎಲ್ಲ ಹೋಗ್ತಿದ್ದಾರೆ. ಸೊ ಧರ್ಮಸ್ಥಳ ಹೋಗ್ಬೇಕಂದ್ರೆ ಈ ರೂಟೇ ಬೆಸ್ಟ್ ಆ್ಯಕ್ಚುಲಿ. ಬೆಂಗಳೂರು, ಹಾಸನ್, ಮೂಡಿಗೆರೆ, ಚಾರ್ಮಡಿ, ಆಮೇಲೆ ಧರ್ಮಸ್ಥಳ ಹೋದರೆ ಸಖತ್ತಾಗಿರುತ್ತೆ. ರೂಟು ಚೆನ್ನಾಗಿರುತ್ತೆ, ಒಳ್ಳೆ ಮಜಾ ಮಾಡ್ಬೋದು ಚಾರ್ಮಡಿ ಘಾಟಲ್ಲಿ. ನೋಡಿ ಈಗ ಚಾರ್ಮಡಿ ಘಾಟ್ ನೀವು ಎಂಟ್ರ್ ಆಗ್ತಾ ತಕ್ಷಣ ಹೆಂಗೆ ವೆದರ್ ಚೇಂಜ್ ಆಯಿತು. ಅಲ್ಲಿ ಬರೀ ಮಳೆ ಇತ್ತು, ಸ್ವಲ್ಪ ಗ್ರೀನರಿ ಇತ್ತು. ಇಲ್ಲಿ ನೀವು ನೋಡ್ಬೋದು ಫುಲ್ ಮಿಸ್ಟಲ್ಲಿ ತುಂಬಿಕೊಂಡಿದೆ, ಏನೂ ಕಾಣಿಸ್ತಾ ಇಲ್ಲ. ಸೊ ಇದೇ ನಮ್ಮ ಚಾರ್ಮಡಿ ಘಾಟ್ ನೇಚರಿನ ಪ್ರಭಾವ. ಇನ್ನೂ ಒಳ್ಳೆ ಸಖತ್ತಾಗಿರುತ್ತೆ. ಬನ್ನಿ ನಾನು ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಏನು ಗೊತ್ತಾಗೋರು, ಈ ಥರ ಪ್ಲೇಸ್ಗೆಲ್ಲ ಮಾನ್ಸೂನ್ ಸೀಸನಲ್ಲೇ ಬರಬೇಕು. ಮಳೆಗಾಲದಲ್ಲಿ ಚಾರ್ಮಡಿ ಘಾಟಲ್ಲಿ ಬೈಕ್ ರೈಡ್ ಮಾಡೋ ಮಜಾನೇ ಬೇರೆ. ಆ್ಯಕ್ಚುಲಿ ಇಲ್ಲಿ ಪಾಯಿಂಟ್ ಇದು, ವ್ಯೂ ಪಾಯಿಂಟು. ಇಲ್ಲಿ ನಿಲ್ಸೋಣ ಅಂತ ಬಂದ್ವಿ, ಬಟ್ ಏನೋ ಪೊಲೀಸ್ ಬಂದು ನಿಲ್ಲಿಸ್ಬೇಡಿ ಅಂತ ಮುಂದೆ ಕಳಿಸ್ಬಿಟ್ರು ನಮಗೆ. ಸೊ ನಾವು ಇಲ್ಲಿ ನಿಲ್ಲಿಸ್ತಿಲ್ಲ ಈಗ. ವೀವಿಲ್ಲ ಅಷ್ಟಲ್ಲ, ಅಲ್ಲಿ ಚೆನ್ನಾಗಿತ್ತು, ಅಲ್ಲಿ ನಿಲ್ಲಿಸ್ಕೊಂಡಿರಲ್ಲ. ಹಾಂ, ಇಲ್ಲಿ ನೋಡಿ ಏನು ಅಲ್ಲಿ ನೋಡಿ ಝೀರೋ ವಿಸಿಬಿಲಿಟಿ, ಏನು ಕಾಣ್ತಾನೆ ಇಲ್ಲ. ಫಸ್ಟ್ ಟೈಮ್ ಪೊಲೀಸ್ ಎಲ್ಲ ಇಲ್ಲಿ ಇದ್ದಿದ್ದು. ಏನೋ ಆಗಿದೆ, ಅದಕ್ಕೆ ಫಸ್ಟ್ ಪೊಲೀಸ್ಗೆಲ್ಲ ಇಟ್ಕೊಂಡಿದ್ದಾರೆ. ಹೌದಾ? ಹಾಂ, ಯಾವಾಗಲೂ ಪೊಲೀಸ್ ಬರಲ್ಲ.
ಬಟ್ ಆಲ್ಮೋಸ್ಟ್ ಘಾಟ್ ಸೆಕ್ಷನಲ್ಲಿ ನಾವು ಲಾಸ್ಟ್ ಟೈಮ್ ಯಾವಾಗ ಕುದುರೆಮುಖ ಹೋಗಿದ್ದೆ, ಹಾಂ, ಅಲ್ಲಿ ಫೈನ್ ಕಟ್ಸ್ಕೊಂಡ್ರು. ಆ್ಯಕ್ಚುಲಿ ಇಲ್ಲಿಗ ಮಳೆ ಬೇರೆ ಸ್ಟಾರ್ಟ್ ಆಗ್ತಿದೆ. ಸೊ ಅದಕ್ಕೆ ನಾವೊಂದು ರೈನ್ ಜಾಕೆಟ್ ಹಾಕ್ಕೊಂಡು ಸ್ವಲ್ಪ ರೆಡಿಯಾಗಿ ಸಮ್ ಪಿಕ್ಚರ್ಸ್ ತೊಗೊಂಡು ನಾವು ಮುಂದೆ ಸಾಕ್ತಾ ಇದ್ದೀವಿ. ನೋಡಿ ಏನು ಪೀಸ್ಫುಲ್ಲಾಗಿ ಕಾಮಾಗಿದೆ ಈ ವ್ಯೂ. ಬೆಂಗಳೂರಲ್ಲಿ ಟ್ರಾಫಿಕ್ ಧೂಳು ನೋಡಿ ನೋಡಿ ಈಗ ಇಲ್ಲಿ ಒಂದು ಸಖತ್ತಾಗಿ ಸಿಗ್ತದೆ. ಫುಲ್ ರಿಫ್ರೆಶ್ಮೆಂಟ್ ಆಯಿತು. ಯಪ್ಪ, ಈ ಕಡೆ ನೋಡಿ ನೀವು, ಏನೂ ಕಾಣಿಸ್ತಿಲ್ಲ ನಮಗಂತೂ. ನಾನು ನಿಜ ಹೇಳ್ತಿದ್ದೀನಿ, ಏನೂ ಕಾಣಿಸ್ತಿಲ್ಲ. ವೈಸರ್ ತೆಗ್ದೇ ಓಡಿಸ್ತಿದ್ದೀವಿ. ಒಂದು ವೈಸರ್ ಹಾಕೊಂಡ್ರು ಏನೂ ಕಾಣಿಸ್ತಿಲ್ಲ. ಫುಲ್ ಮಿಸ್ಟಲ್ಲಿ ಕವರ್ ಆಗಿದೆ. ಆ್ಯಕ್ಚುಲಿ ನಿಮಗೆ ಕ್ಯಾಮ್ರಲ್ಲಿ ಸ್ವಲ್ಪ ವ್ಯೂಗಳು ಕಾಣಿಸ್ತಿದೆ, ಬಟ್ ನಮಗಂತೂ ಈ ಮುಂದ್ಗಡೆ ಕಾರ್ ಹೋಗ್ತಿದೆಯಲ್ಲ ಅದು ಕೂಡ ಏನೂ ಕಾಣಿಸ್ತಿಲ್ಲ. ಜಸ್ಟ್ ಆ ರೆಡ್ ಲೈಟ್ ಮಾತ್ರ ನಮಗೆ ಕಾಣಿಸ್ತಾ ಇದೆ ಅಷ್ಟೇ. ಸೊ ಕ್ಯಾಮ್ರಲ್ಲಿ ಸ್ವಲ್ಪ ನಿಮಗೆ ವೈಸರ್ ಕ್ಲಿಯರ್, ಇದು ಮಿಸ್ಟ್ ಕ್ಲಿಯರ್ ಆಗುತ್ತೆ. ನಮ್ಮ ಕಣ್ಗಂತೂ ಏನೂ ಕಾಣಿಸ್ತಿಲ್ಲ. ಕಾರ್ನ ಆ್ಯಕ್ಚುಲಿ ಓವರ್ಟೇಕ್ ಮಾಡಬೇಕು, ಇಲ್ಲಾಂದರೆ ನಮಗೇನು ವ್ಯೂ ಕಾಣಿಸಲ್ಲ, ಬರೀ ಕಾರ್ದೇ ಕಾಣಿಸುತ್ತೆ. ಆಮೇಲೆ ಸ್ವಲ್ಪ ಓಡಿಸೋಕ್ಕೂ ಕಷ್ಟ ಆಗುತ್ತೆ. ಆಮೇಲೆ ಇಲ್ಲಿ ಟರ್ನಿಂಗಲ್ಲಿ ಸ್ವಲ್ಪ ಹುಷಾರಾಗಿ ಕೇರ್ಫುಲ್ಲಾಗಿರಬೇಕು. ನೋಡಿ ಟರ್ನ್ ಆದ ತಕ್ಷಣ ಫುಲ್ ಫಾಗ್ ಕವರ್ ಆಗಿಬಿಡ್ತಿದೆ ನಮಗೆ. ಆಮೇಲೆ ನೋಡಿ ಇಲ್ಲಿ ನಿಮ್ಮ ಸ್ವಲ್ಪ ಲ್ಯಾಂಡ್ಸ್ಲೈಡ್ ಆಗಿದೆ ಅಲ್ಲಿ. ಸೊ ಎಲ್ಲ ಕಡೆ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ತಡೆಗೋಡೆ ಹಾಕಿ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಈಗ ತುಂಬ ಕಡೆ ಸ್ವಲ್ಪ ನಾವು ಬರ್ತಾನೂ ಅಲ್ಲಿ ಸ್ವಲ್ಪ ಲ್ಯಾಂಡ್ಸ್ಲೈಡ್ಗಳಾಗಿತ್ತು. ನೋಡಿ ಇಲ್ಲೂ ಸ್ವಲ್ಪ ಲ್ಯಾಂಡ್ಸ್ಲೈಡ್ ಆಗಿದೆ, ಸ್ವಲ್ಪ ಕುಸಿದಿದೆ. ಆ್ಯಕ್ಚುಲಿ ಯಾಕಂದರೆ ನಾವು ಬರ್ತಿರೋದು ಜೂನ್ ಸೀಸನಲ್ಲಿ, ಪೀಕ್ ಮಾನ್ಸೂನ್ ಸೀಸನು. ಸೊ ಅದಕ್ಕೆ ಅಲ್ಲಿ ನೀವು ಒಂದು ಸ್ವಲ್ಪ ಲ್ಯಾಂಡ್ಸ್ಲೈಡ್ ನೋಡ್ಬೋದು. ನೋಡಿ ಬಂತು ಮುಂದೆ ನಮ್ಮ ರ್ಯಾಕಲ್ ನೋಡಿ ವಾಟರ್ ಸ್ಟ್ರೀಮ್ಸ್ಗಳು. ಸೊ ಇಲ್ಲಿಂದ ಆ್ಯಕ್ಚುಲಿ ನಿಮಗೆ ಫುಲ್ ವಾಟರ್ ಸ್ಟ್ರೀಮ್ಸ್ಗಳು ಕಾಣಿಸುತ್ತೆ ಅಲ್ಲಿ. ಸೊ ಅಲ್ಲಿ ಮರದ ಸಂದಿಲಿ ಇಲ್ಲ ನೀವು ಕರೆಕ್ಟಾಗಿ ನೋಡ್ಕೊಂಡು ಹೋದರೆ ಫುಲ್ ಸ್ಟ್ರೀಮ್ಸ್ಗಳು ಒಳ್ಳೆ ಮಜಾ ಮಾಡ್ಬೋದು ನೀವು ಸ್ಟ್ರೀಮ್ಸ್ ಎಲ್ಲ. ಅವ್ರು ಆ್ಯಕ್ಚುಲಿ ಅಲ್ಲಿ ನಿಲ್ಲಿಸಿದ್ರು ಅದೇ ಗಾಡಿ. ಸೊ ಅಲ್ಲಿಂದನೂ ಅಲ್ಲಿ ಪೊಲೀಸ್ ಕಳಿಸಿದ್ದಾರೆ. ಸೊ ನಮಗೂ ಅಲ್ಲಿಂದ ಕಳಿಸಿದ್ರೆ ಎಲ್ಲೂ ನಿಲ್ಸೋಕ್ಕಾಗ್ತಿಲ್ಲ ಗಾಡಿ. ಆ್ಯಕ್ಚುಲಿ ಯಪ್ಪ ಫುಲ್ ಫಾಗಲ್ಲಿ ತುಂಬಿದೆ, ನಮ್ಗೆ ಆ್ಯಕ್ಚುಲಿ ಏನೂ ಕಾಣಿಸ್ತಿಲ್ಲ. ಸೊ ಅದಕ್ಕೆ ನಾವು ಫುಲ್ಲು ಸ್ಲೋ ಆಗಿ ಆರಾಮ್ಸೆ ರೈಡ್ ಮಾಡ್ತಿದ್ದೀವಿ. ಯಾರಿಗೂ ಮುಂದೆ ಬಡ್ಡಿ ಮಗ ಪಾರ್ಕ್ ಮಾಡಿದ್ದಾನೆ ಕಾರಣ. ಈ ಕಡೆ ನೋಡಿ ರೈಟ್ ಸೈಡ್ ಈಗ ಒಂದು ಫಾಲ್ಸಲ್ಲಿ ಸ್ಟ್ರೀಮ್ಸ್ ಹೆಂಗೆ ಬರ್ತಿದೆ, ಸ್ಲೋ ಮೋಷನಲ್ಲಿ ತೋರಿಸ್ತದೆ ಹೆಂಗಿದೆ. ಸೊ ಇದೇ ಥರ ನಿಮಗೆ ಚಾರ್ಮಡಿ ಘಾಟಲ್ಲಿ ಫುಲ್ ವಾಟರ್ ಸ್ಟ್ರೀಮ್ಸ್ಗಳು ಸಿಗುತ್ತೆ. ನಾನು ಆ್ಯಕ್ಚುಲಿ ಆ ಕಾರ್ ಒಂದು ಪಾರ್ಕ್ ಮಾಡಿದ್ದೆ, ಇಲ್ಲ ಅಪೋಸಿಟ್ ಡೈರೆಕ್ಷನಲ್ಲಿ ಬರ್ತೀಯ ಅಂದ್ಕೊಂಡು ಬೈಕ್ ಬಂದಿತ್ತು. ಏನು ಗುರಿಯಿದ್ದು ಏನೂ ಕಾಣಿಸ್ತಿಲ್ಲ ನಮಗಂತೂ. ಯಪ್ಪ, ನಾನಂತೂ ವೈಸರ್ ಇಲ್ಲೊಬ್ಬ ನೋಡಿ ಇವನು ಹಂಗೆ ನಿಲ್ಸ, ಅದಕ್ಕೆ ನಾನು ಆರಾಮ್ ಮಾಡಿದೆ. ಓಕೆ, ಇವರೆಲ್ಲ ಹಿಂಗೆ ನಿಲ್ಲಿಸಿದ್ದಾರೆ. ಹೋ ಸಿಕ್ತು ದೊಡ್ಡ ವಾಟರ್ ಸ್ಟ್ರೀಮ್ ಸಿಕ್ತು. ವಾಟರ್ ಫಾಲ್ಸ್ ಅನ್ಬೋದು ಚಾರ್ಮಡಿ ದೊಡ್ಡ ವಾಟರ್ ಫಾಲ್ಸು. ಜನರೆಲ್ಲ ಇಲ್ಲೇ ತುಂಬಿ ತುಳುಕ್ತಾ ಇದ್ದಾರೆ. ಕಾಣಿಸಲ್ಲ, ಏನೂ ಕಾಣಿಸಲ್ಲ. ಸಾಕಾಗಿದೆ. ಈಗ ವಾಟರ್ ಫಾಲ್ಸ್ ಈ ಕಡೆ ಸ್ಟ್ರೀಮ್ಸ್ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವೀಗ ಮುಂದೆ ಹೋಗ್ತಿದ್ದೀವಿ. ಇಲ್ಲೂ ನೋಡಿ ಸಖತ್ತಾಗಿದೆ, ಚೆನ್ನಾಗಿದೆ, ಒಳ್ಳೆ ಮಜಾ ಮಾಡ್ತಿದ್ದೀವಿ ನಾವಂತೂ. ಈಗ ಇಲ್ಲಿ ವಾಟರ್ ಸ್ಟ್ರೀಮ್ ಹತ್ರ ನಾವೇನಷ್ಟು ಆಡಿಲ್ಲ. ಆ್ಯಕ್ಚುಲಿ ನಾವು ಫುಲ್ ನೆಂದೋಗಿದ್ದೀವಿ. ಇಲ್ಲೊಂದು ಸ್ವಲ್ಪ ಪಿಕ್ಗಳು ತೊಗೊಂಡು ವೀಡಿಯೋ ತೊಗೊಂಡು ಮುಂದೆ ಸಾಕ್ತಿದ್ದೀವಿ. ಈಗ ನೋಡಿ ರೈಟ್ ಸೈಡ್ ಇನ್ನೊಂದು ವಾಟರ್ ಸ್ಟ್ರೀಮ್ ಬಂತು ನಿಮಗೆ ಆ ಥರ. ನೋಡಿ ಈಗ ಅಪೋಸಿಟಿಂದ ನಮಗೆ ಲಾರಿ ಬಂದಿದ್ದು ಕಾಣಿಸ್ತಿಲ್ಲ. ಅಂಟಿಲಲ್ಲೇ ಫುಲ್ ಹತ್ರ ಆಗೋವರೆಗೂ ಹೆವಿ ಇದ್ದಿದ್ದು. ಸೊ ಹೆಡ್ಲೈಟ್ ಹಾಕ್ಕೊಂಡೇ ಹೋಗ್ಬೇಕು ಈ ಥರ ಎಲ್ಲ. ಸೊ ಅದಕ್ಕೆ ಬೆಟರ್ ಸ್ಲೋ ಆಗಿ ರೈಡ್ ಮಾಡಿದ್ರೆ ಒಳ್ಳೆ ಸಾಕು ಮಜಾ ಬರುತ್ತೆ. ನೋಡಿ ಇಲ್ಲೆಲ್ಲ ನಿಮಗೆ ಫುಲ್ ಕಂಟಿನ್ಯೂಸ್ ಸ್ಟ್ರೀಮ್ಗಳೇ, ವಾಟರ್ ಸ್ಟ್ರೀಮ್ಸ್ಗಳೇ ಕಾಣಿಸ್ತಿದೆ. ಇಲ್ಲಾಂದರೆ ಬರೀ ಮಿಸ್ಟ್ ಕಾಣಿಸ್ತಿದೆ ನಿಮಗೆ, ಅದು ಬಿಟ್ಟರೆ ಇನ್ನೇನಿಲ್ಲ. ಯಪ್ಪ, ಒಂದು ಲಾರಿ ಹಂಗೂ ನಾನು ಎದುರ್ಕೊಬಿಟ್ಟೆ ಸ್ವಲ್ಪ. ಈ ಥರ ನಿಲ್ಲಿಸಿದ್ದಾರೆ. ಆ್ಯಕ್ಚುಲಿ ಇಲ್ಲೇನೋ ಸ್ವಲ್ಪ ಲ್ಯಾಂಡ್ಸ್ಲೈಡ್ ಆಗಿದೆ. ನೋಡಿ ಈ ಕಡೆ ಸ್ವಲ್ಪ ಲೆಫ್ಟಲ್ಲಿ ಸ್ವಲ್ಪ ಲ್ಯಾಂಡ್ಸ್ಲೈಡ್ ಆಗಿದೆ. ಸೊ ಇದೆಲ್ಲ ಲೆವೆಲ್ ಮಾಡ್ತಿದ್ದಾರೆ. ತುಂಬ ಕಡೆ ಆಗಿದೆ ಲ್ಯಾಂಡ್ಸ್ಲೈಡ್. ಹೇಗಿದೆ ನೋಡಿ, ಹೇಗಿದೆ ಟಾಪ್ ವ್ಯೂ. ಡ್ರೋನ್ ವ್ಯೂ ನೋಡಬೇಕಂದ್ರೆ ಈ ಥರ ನೋಡ್ಕೊಳ್ಳಿ. ನಿಮ್ಮ ಬರೀ ವಾಟರ್ ಸ್ಟ್ರೀಮ್ಸ್ಗಳೇ ಕಾಣಿಸ್ತಿದೆ. ಎಲ್ಲಿ ನೋಡಿದ್ರು ಅಲ್ಲಿ ಚಾರ್ಮಡಿ ಘಾಟ ವಾಟರ್ ಸ್ಟ್ರೀಮ್ಸ್ ಕಾಣಿಸ್ತಿದೆ. ಈಗ ಬಂದ್ವಿ ಫೈನಲಿ
ಚಾರ್ಮಡಿ ಘಾಟ್ ಟೆಂಪಲ್. ಇದು ಆ್ಯಕ್ಚುಲಿ ಅಣ್ಣಪ್ಪ ದೇವಸ್ಥಾನ. ಇಲ್ಲಿ ಇದು ಚಾರ್ಮಡಿ ಘಾಟ್ ಗಡಿ ಕಾಯುತ್ತಿಲ್ಲಿ, ಏನು ಅಪಶಕುನಗಳ ಆಗಬಾರ್ದು ಅಂತ ಇಲ್ಲೊಂದು ದೇವಸ್ಥಾನ, ಇದೊಂದು ಗಡಿ. ಸೊ ಇಲ್ಲೊಂದು ಕೈ ಮುಗಿಸ್ಕೊಂಡು ಹಂಗೆ ಬೇಡ್ಕೊಂಡು ಹೋಗೋಣ, ಒಳ್ಳೇದು ಮಾಡಲಿ ಅಪ್ಪ ಅಂತ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ನೋಡಿ ಇದು ವ್ಯೂ ಅಂತೂ ಸಾಕಾಗಿದೆ. ಇಲ್ಲಿ ಸ್ವಲ್ಪ ನಮಗೆ ವ್ಯೂ ಇದೆ, ಅಲ್ಲಿ ನೋಡಿ ಅಲ್ಲೊಂದು ಸ್ಮಾಲ್ ಸ್ಟ್ರೀಮ್ಸ್ ಹರಿತಿದೆ, ಚೆನ್ನಾಗಿದೆ ವ್ಯೂವು. ಸೊ ಈಗ ಇಲ್ಲಿಂದ ಮುಂದೆ ಸಾಗೋಣ, ಟುವರ್ಡ್ಸ್ ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಈ ಥರ ಹಂಪ್ಸ್ಗಳು ಹಾಕ್ಬಿದ್ದಾರೆ, ಟಕ 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 ಅಂತ ಎಗುರಿಸ್ಕೊಂಡು ನಾವು ಹೋಗ್ಬೇಕು ಹಂಪ್ಸಲ್ಲಿ. ಅದೊಂದು ಅಲ್ಲಿ ಸ್ಲೋ ಮಾಡಬೇಕು. ನೋಡಿ ನಿಮಗೆ ವ್ಯೂ, ಲೆಫ್ಟ್ ಸೈಡ್ ವ್ಯೂ ಸ್ವಲ್ಪ ಕ್ಯಾಮ್ರಾ ಟರ್ನ್ ಮಾಡಿದ್ದೀನಿ, ಹೆಂಗಿದೆ ಫುಲ್ ಬರೀ ಏನೂ ವ್ಯೂ ಇಲ್ಲ ಆ್ಯಕ್ಚುಲಿ, ಬಟ್ ಇನ್ನೂ ಯಪ್ಪ 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 ಓ ಮೈ ಗಾಡ್, ಇಟ್ಸ್ ಅಮೇಝಿಂಗ್. ಸಕ್ಕತ್ತಾಗಿದೆ ಮಾತ್ರ, ಹೆವಿ ಆಗಿದೆ ರೈಡ್, ಫುಲ್ ಪೈಸಾ ವಸೂಲ್ ರೈಡ್ ಇದೆ. ಗೊತ್ತಲ್ಲ ಈ ಸಲ ಫಸ್ಟ್ ಟೈಮ್ ಲಾರಿಗಳೆಲ್ಲ ಬಿಡ್ತಿದ್ದಾರೆ, ಫಸ್ಟೆಲ್ಲ ಲಾರಿಗಳು ಬಿಡ್ತಿರ್ಲಿಲ್ಲ ಅನಿಸುತ್ತೆ. ನೋಡಿ ಚಾರ್ಮಡಿ ಘಾಟ್ ಹೇಗಿದೆ. ಮುಂದೆನೂ ಸಾಕಾಗಿದೆ. ಬಂತು. ಈಗ ಇನ್ನು ಇದೊಂದು ಮೇನ್ ಸ್ಟ್ರೀಮ್ ವ್ಯೂ. ಇನ್ನು ಮುಂದೆ ಇನ್ನೊಂದಿದೆ ಸಕ್ಕತ್ತಾಗಿದೆ, ಸಕ್ಕತ್ತಾಗಿದೆ. ಇಲ್ಲೇನು ಅಲ್ಲಿ ಚೆನ್ನಾಗಿ ಫೋಟೋ ಎಲ್ಲ ತಗೋಬೋದು. ತುಂತುರು ಹನಿ ಮಳೆ ಬೀಳ್ತಾ ಇದೆ, ಅಷ್ಟು ಜೋರು ಮಳೆ ಕೂಡ ಬರ್ತಿಲ್ಲ, ಸ್ವಲ್ಪ ಆರಾಮಾಗಿ ಡ್ರಿಸ್ಲಿಂಗ್ ಥರ ಆಗ್ತಿದೆ. ಆಮೇಲೆ ವೆದರು ನೋಡ್ಬೋದು ನೀವು, ಫುಲ್ಲು ಮಿಸ್ಟಾಗಿ ಕವರ್ ಆಗಿದೆ. ಸೊ ನಮಗೆ ರೈಡ್ ಮಾಡೋಕ್ಕೆ ಇಲ್ಲಿ ಒಳ್ಳೆ ಮಜಾ ಬರ್ತಾ ಇದೆ. ಸೊ ರೋಡ್ಗಳು ನೋಡ್ಬೋದು ನೀವು, ಚಾರ್ಮಡಿ ಘಾಟ್ ರೋಡ್ ಕಂಡೀಷನು ಚೆನ್ನಾಗಿದೆ, ಅಷ್ಟೊಂದು ಏನಿಲ್ಲ ಆ್ಯಸ್ ಆಫ್ ನೋ, ಈಗ ಚೆನ್ನಾಗಿದೆ. ಸೊ ಮುಂದೆ ನೋಡೋಣ. ಬರೀ ಇಲ್ಲಂತೂ ನಮಗೆ ಗ್ರೀನರಿ ಮಿಸ್ಟ್ ಬಿಟ್ಟರೆ ಇನ್ನೇನು ಕಾಣಿಸ್ತಿಲ್ಲ ಅಷ್ಟೇ. ಅಲ್ಲಿ ನೋಡಿ ಆ ಕಡೆ ಒಂದು ಸ್ಟ್ರೀಮ್ಸ್ ಹೆಂಗೆ ಹರಿತಿದೆ, ಎರಡು ಕಡೆ ಅದು ಹೆವಿ ಫೋರ್ಸಲ್ಲಿದೆ. ಆ್ಯಕ್ಚುಲಿ ಕ್ಯಾಮ್ರಲ್ಲಿ ಕಾಣಿಸ್ತಿಲ್ಲ, ಬಟ್ ಹೆವಿ ಫೋರ್ಸಲ್ಲಿ ಬರ್ತಿದೆ, ಅದಂತೂ ಸಖತ್ ಫೋರ್ಸ್ ಇದೆ ನೋಡ್ಬೋದು. ಬಟ್ ಆ ಕಡೆ ಹೋಗೋಕ್ಕೆಲ್ಲ ಸ್ವಲ್ಪ ಡೇಂಜರ್ ಇದೆ ಸ್ವಲ್ಪ, ಅದಕ್ಕೆ ರೋಡಲ್ಲೇ ಸ್ವಲ್ಪ ಕ್ಯಾಮ್ರಾ ಹಿಂಗೆ ಟರ್ನ್ ಮಾಡಿಕೊಂಡು ನೋಡ್ಕೊಂಡೋದ್ರೆ ಸಾಕು, ರಿಸ್ಕ್ ಮಾಡ್ಕೊಳ್ಳೋದೇನು ಬೇಡ ನಾವು. ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡು. ಕರ್ನಾಟಕದಲ್ಲಿ ಆ್ಯಕ್ಚುಲಿ ವೆಸ್ಟರ್ನ್ ಘಾಟ್ಸ್ ಈಸ್ ಒಂದು ಬ್ಲೆಸ್ಸಿಂಗ್ ಅಂತಲೇ ಈ ಬೈಕರ್ಸ್ಗೆ, ಈ ಟೂರ್ ಮಾಡೋರಿಗೆಲ್ಲ ಒಂದು ಈ ವೆಸ್ಟರ್ನ್ ಘಾಟ್ಸ್ ಒಂದು ಬ್ಲೆಸ್ಸಿಂಗ್. ವೆಸ್ಟರ್ನ್ ಘಾಟ್ಸ್ ಇರ್ತಿಲ್ಲ ನಮಗೇನು ಇರ್ತಿಲ್ಲ, ವೆಸ್ಟರ್ನ್ ಘಾಟ್ಸ್ ಇದೆ, ಅದಕ್ಕೆ ಒಳ್ಳೆ ಮಳೆ, ಒಳ್ಳೆ ಮಜಾ, ಎಲ್ಲ ನಮಗೆ ಕರ್ನಾಟಕ ತುಂಬ ಹೆಲ್ಪ್ಫುಲ್ ಇದೆ ವೆಸ್ಟರ್ನ್ ಘಾಟ್ಸ್ ಆ್ಯಕ್ಚುಲಿ. ಇಲ್ಲೊಂದು ಸ್ಟ್ರೀಮ್ಸ್ ಇದೆ ನೋಡಿ, ಈಗ ಸ್ವಲ್ಪ ಲ್ಯಾಂಡ್ ಸ್ಲೈಡ್ ಬೇರೆ ಆಗಿದೆ, ಹುಷಾರಾಗಿರಬೇಕು ಚಾರ್ಮಡಿ ಘಾಟಲ್ಲಿ. ಯಪ್ಪ ಇಲ್ಲಿ ನೋಡಿ ಹೆಂಗಿದೆ, ಫುಲ್ ಮುಚ್ಕೊಬಿಟ್ಟಿದೆ ಮುಂದೆ. ಹಂಗೆ ಬೈಕ್ನ ತೊಗೊಂಡು ಹಂಗೆ ಜಂಪ್ ಮಾಡಬೇಕಾದ್ರೆ ಸ್ವರ್ಗಕ್ಕೆ ಬರುತ್ತೆ ಡೈರೆಕ್ಟಾಗಿ. ಓ ಯಪ್ಪ ಏನು ಎಷ್ಟು ಸಾಕಾಗಿದೆ ಇಲ್ಲಂತೂ. ಇಲ್ಲಿ ನೋಡಿ ಫುಲ್ ಮಿಸ್ಟಲ್ಲಿ ಕವರ್ ಆಗಿಬಿಟ್ಟಿದೆ, ಏನೂ ಕಾಣಿಸ್ತಿಲ್ಲ. ಟೂರಿಸ್ಟ್ಗಳಿಲ್ಲಿದ್ದಾರೆ ಸ್ವಲ್ಪ. ಸೊ ಇಲ್ಲೊಂದು ಕಂಪಲ್ಸರಿ ಸ್ಟಾಪ್ ತೊಗೊಳ್ಳೇಬೇಕು. ಆದರೆ ಏನು ವ್ಯೂ ಇಲ್ಲ, ನಿಮ್ಗೇನು ಕಾಣಿಸಲ್ಲ, ಬಟ್ ಒಂದು ಸ್ಟಾಪ್ ತೊಗೊಂಡು ಸುಮ್ಮನೆ ಒಂದು ಬ್ರೇಕ್ ತೊಗೊಂಡು ಹಂಗೆ ಮುಂದೆ ಹೋಗೋಣ. ಗಾಡಿ ನಿಲ್ಲಿಸ್ಬಿಟ್ಟಿಲ್ಲ. ವೂಲ್ಫ್ ರೈಡರ್ ನಿಮ್ಮ ಹೆಸರು? ಕುಶಲ್ ಅಂತ. ಆಯ್ತು, ಸಬ್ಸ್ಕ್ರೈಬ್ ಮಾಡ್ಬಿಡ. ಬೆಂಗಳೂರು. ನೀವು? ಹತ್ತಿಬೇರೆ. ನೆಟ್ವರ್ಕ್ ಇಲ್ಲ ಅನ್ಸುತ್ತೆ. ಹಾಂ
ನೆಟ್ವರ್ಕ್ ಇಲ್ಲ ಅನಿಸುತ್ತೆ. ಇದೆ ವುಲ್ಫ್ ರೈಡರ್ ಪಿಕ್ ಅಂತ. ಹಾಂ ಇದೆ ಸೊ ಇನ್ಸ್ಟಾಗ್ರಾಮ್ ಚಾನಲ್ ಹೆಸರು ಸೇಮ್ ಅದೇ. ಥ್ಯಾಂಕ್ಸ್, ಶೇರ್ ಮಾಡಿ ಎಲ್ಲ ಕಡೆ. ಥ್ಯಾಂಕ್ಸ್. ಹಂಗಿದೆ ನೋಡಿದ್ದು ಕೋಟಿಗಾಟ ಅದಕ್ಕೆ ಪೊಲೀಸವರು ಮಾಡೋದು. ಇಲ್ಲಿ ಏನು ಮಾಡ್ತಾರೆ, ಎಲ್ಲೂ ಬ್ಯಾನ್ ಮಾಡಿದಾರಲ್ಲ ಇಲ್ಲಿ ಮಹಾರಾಷ್ಟ್ರದಲ್ಲಿ. ಅದೇ ಮೇಬಿ ಇಲ್ಲ ಅನ್ಸುತ್ತೆ. ಹಿಂಗೆ ಮಾಡಿದ್ರು, ವಿಡಿಯೋ ಮಾಡಿ ಎಲ್ಲ ಹಾಕಿದ್ರೆ ವೈರಲ್ ಆಗಿದೆ. ಪೊಲೀಸವರು ಮುಗಿಸಲ್ಲಿ ಸ್ಟಾಪ್ ಮಾಡೋದೇ ಕೊಡ್ತಿಲ್ಲ ಮತ್ತೆ. ಇಲ್ಲಿ ಒಂದು ಕಡೆ ಕೆಳಗಡೆ ಇಳಿಬೋದು. ನೋಡಿ ಚಾರ್ಮಡಿ ಘಾಟ್ ಹೇಗಿದೆ, ಸಖತ್ತಾಗಿದೆ. ಮಾನ್ಸೂನ್ ವ್ಯೂ ಏನೂ ಕಾಣಿಸಲ್ಲ, ಫುಲ್ ಫಾಗ್ ತುಂಬಿಕೊಂಡಿದೆ. ಝೀರೋ ವಿಸಿಬಿಲಿಟಿ ಆ್ಯಕ್ಚುಲಿ. ನೋಡಿ ಈ ಕಡೆ ರೋಡ್ ಹೆಂಗಿದೆ. ಅವ್ರ ಬೈಕ್ಸ್. ಆ್ಯಕ್ಚುಲಿ ಈಗ ಗೊತ್ತಾಯಿತು ಯಾಕೆ ಚಾರ್ಮಡಿ ಘಾಟಲ್ಲಿ ಪೊಲೀಸ್ ಪೆಟ್ರೋಲಿಂಗ್ ಹಾಕಿದಾರಂತ. ಸೊ ಯಾರು ಜಸ್ಟ್ ರಿಕ್ವೆಸ್ಟ್, ಯಾರು ಈ ಥರ ಮಾಡಬೇಡಿ, ರೋಡ್ ಬ್ಲಾಕ್ ಮಾಡ್ಕೊಳಲ್ಲ, ಬನ್ನಿ ಮಜಾ ಮಾಡಿ. ಚಾರ್ಮಡಿ ಘಾಟ್ ಎಲ್ಲೇ ಹೋದರೂ ಅಷ್ಟೇ ಎಂಜಾಯ್ ಮಾಡಿ. ಬಟ್ ಈ ಥರ ಸುಮ್ಮನೆ ಬೇರೆಯವ್ರನ್ನೆಲ್ಲ ಡಿಸ್ಟರ್ಬ್ ಮಾಡೋಕೆ ಹೋಗ್ಬೇಡಿ. ಅದಕ್ಕೆ ಈ ಕಾರಣದಿಂದಲೇ ಎಲ್ಲ ಕಡೆ ಈಗ ಎಲ್ಲ ಟೂರಿಸ್ಟ್ ಪ್ಲೇಸಲ್ಲೂ ಪೊಲೀಸ್ಗಳು ಬಂದುಬಿಟ್ಟಿದ್ದಾರೆ. ಸೊ ಯಾರೂ ಅಷ್ಟೊಂದು ಮಜಾ ಮಾಡೋಕ್ಕೆ ಆಗಲ್ಲ. ಸೊ ಬನ್ನಿ ಆರಾಮಾಗಿ ಡೀಸೆಂಟಾಗಿ ನೋಡಿ ಮಜಾ ಮಾಡಿ. ಇಲ್ಲಿ ನೋಡಿ ಲೆಫ್ಟಲ್ಲಿ ಇಲ್ಲೊಂದು, ರೈಟಲ್ಲಿ ಇನ್ನೊಂದು ಫಾಲ್ಸ್ ಇದೆ. ಆಮೇಲೆ ಈಗ ನಾವು ಆ್ಯಕ್ಚುಲಿ ಈಗ ಚಾರ್ಮಡಿ ಘಾಟ್ನ ಇಳಿತಿದ್ದೀವಿ. ಆದರೂ ನೋಡಿ ನೀವು ಎಷ್ಟು ಫಾಗ್ ಇದೆ ಅಂದರೆ ಎಲ್ಲ ಬರೋರೆಲ್ಲ ಹೆಡ್ಲೈಟ್ ಹಾಕೊಂಡೇ ಬರ್ತಿದ್ದಾರೆ. ಅಂದರೆ ನಾವಂತೂ ಒಳ್ಳೆ ರೈಡ್ನ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಯಪ್ಪ ಏನೂ ಕಾಣಿಸ್ತಿಲ್ಲ ಇಲ್ಲಂತೂ. ಓಹೋ ಮೇಗಾಡ್. ಇದೊಂದು ಇದೆ ನೋಡಿ, ಇಲ್ಲೊಂದು ಮೈನ್ ಸ್ಟ್ರೀಮ್ಸ್ ಇದೆ. ಬಟ್ ಈ ಸಲ ನೀರು ಸ್ವಲ್ಪ ಕಡಿಮೆ ಇದೆ ಇಲ್ಲ ಆ್ಯಕ್ಚುಲಿ. ಇಲ್ಲಾಂದರೆ ಇಲ್ಲಿ ಹೆವಿ ವಾಟರ್ ಇರುತ್ತೆ ಆವಾಗಲೂ. ಬಟ್ ಇದು ಒಳ್ಳೆ ಶೂಟಿಂಗ್ ಸ್ಪಾಟ್ ಅಂತಾರೆ ಎಲ್ಲರಿಗೂ, ಎಲ್ಲ ಬೈಕರ್ಸ್ಗೆ, ಎಲ್ಲ ಟ್ರಿಪ್ ಮಾಡೋರಿಗೆಲ್ಲ ಇಲ್ಲಿ ಕಂಪಲ್ಸರಿ ಒಂದು ಸ್ಟಾಪ್ ಮಾಡೇ ಮಾಡ್ತಾರೆ. ನಾವು ಮಾಡೋಣ. ಆ್ಯಕ್ಚುಲಿ ಸ್ವಲ್ಪ ಇಲ್ಲಿ ತುಂಬ ಕ್ರೌಡ್ ಇದೆ. ಆಮೇಲೆ ನಾವು ಬೇರೆ ಈಗ ಧರ್ಮಸ್ಥಳಕ್ಕೆ ಹೋಗಬೇಕು, ಲೇಟ್ ಆಗುತ್ತೆ. ಸೊ ಅದಕ್ಕೆ ಹೊರಟ್ಬಿಟ್ವಿ. ನೋಡಿ ರೈಟಲ್ಲಿ ಇನ್ನೊಂದು ಸ್ಟ್ರೀಮ್ಸ್ ಇದೆ, ಹೆಂಗೆ ಬೀಳ್ತಾನೆ. ಸೊ ಇದು ನೀವು ಪುಣೆಯಲ್ಲಿ ಇನ್ನೊಂದೊಂದು ಘಾಟ್ ಇದೆ, ಮಸ್ಲೇಜ್ ಘಾಟ್ ಅಂತ. ಸೊ ಮಸ್ಲೇಜ್ ಘಾಟ್ ನೋಡಿದ್ರು ಅಷ್ಟೇ ನಿಮಗೆ ಫುಲ್ ಹಿಂಗೆ ರೋಡ್ ತುಂಬ ನೀರು ಹಂಗೆ ಬೀಳ್ತಾ ಇರುತ್ತೆ. ಸೊ ನಮ್ಮ ಚಾರ್ಮಡಿ ಘಾಟಲ್ಲಿ ಹಿಂಗೆ ಇದೆ. ಸೊ ಅದೇ ಹೇಳ್ದೆ ಅಲ್ವಾ, ಈಗ ನಾವು ಧರ್ಮಸ್ಥಳ ಬೇರೆ ಹೋಗಬೇಕು, ಅಲ್ಲಿ ಹೋಗಿ ರೂಮ್ ಬೇರೆ ಹುಡ್ಕೋಬೇಕು. ಲೇಟ್ ಆದರೆ ಇನ್ನೂ ರಾತ್ರಿ ಎಲ್ಲಿ ಸ್ಟೇ ಇರಬೇಕಂತ ನಮಗೂ ಸಿಗಲ್ಲ. ಸೊ ಅದಕ್ಕೆ ನಾವು ಅಷ್ಟು ಸ್ಟಾಪ್ ಮಾಡಿದೆ. ಸೊ ಡೈರೆಕ್ಟ್ ಈಗ ನಾವು ಹೊಡ್ಕೊಂಡು ಚಾರ್ಮಡಿ ಘಾಟ್ ಇಳಿತಿದ್ದೀವಿ. ಚಾರ್ಮಡಿ ಘಾಟ್ ನೀವು ನೋಡಿ ಇಳಿತಿದ್ರು ನಿಮಗೆ ಫುಲ್ಲು ಫಾಗೇ ಇದೆ, ಇಲ್ಲಿ ಎಲ್ಲ ಕಡೆ ಫಾಗೇ ತುಂಬಿದೆ. ಒಳ್ಳೆ ಚೆನ್ನಾಗಿದೆ. ಆ್ಯಕ್ಚುಲಿ ಈಗ ಟೈಮ್ ಬಂದು ಆಲ್ಮೋಸ್ಟ್ 1:30 ಆಗಿದೆ. ಸೊ ನಾವು ಬಿಫೋರ್ 4 o'clock ಒಳಗಡೆ ನಾವು ಧರ್ಮಸ್ಥಳ ರೀಚ್ ಆದರೆ ಅಲ್ಲಿ ಈಗ 4:30 ರೂಮ್ ಬುಕ್ಕಿಂಗ್ ಸ್ಲಾಟ್ ಓಪನ್ ಆಗುತ್ತೆ. ಆಗ ನಮಗೆ ರೂಮ್ ಸಿಗುತ್ತೆ, ಆರಾಮಾಗಿರ್ಬೋದು. ಇಲ್ಲಾಂದರೆ ಇನ್ನೂ ಗೊತ್ತಿಲ್ಲ ಪ್ರೈವೇಟೆಲ್ಲ ರೂಮ್ ಇದೆಯೋ ಇಲ್ವೋ. ಬನ್ನಿ ಹೋಗೋಣ. ಯಾರಿಗೂ ಇವನು ಕರಿಮಣಿ ಮಾಲೀಕ ಸೈಡ್ಗೆ ಹೋಗು.
ಸೊ ನೋಡಿದ್ರಲ್ಲ ಚಾರ್ಮಡಿ ಘಾಟ್ ಮಾನ್ಸೂನ್ ಬೈಕ್ ರೈಡ್ ಹೇಗಿತ್ತು ಈ ವಿಡಿಯೋ, ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.